ಜೈ ಅಂತ ಹೇಳಿ ಕೂಗೋ ಮಟ್ಟ ನಮ್ಮ ಅಧಿಕಾರಿಗಳು ಏನು ಮಾಡತ್ತಾರೆ? ಅಲ್ಲಿ DC ಆಗಲಿ ಅಲ್ಲಿ ಯಾರ್ಯಾರು ಅದಾರಲ್ಲ ರೀ ಅವ್ರ ಮೇಲೆ ಮೊದಲು ಈ ಕ್ರಮ ಆಗಬೇಕು. ಇವರೆಲ್ಲರೂ ಅವ್ರು ಜೈ ಮಹಾರಾಷ್ಟ್ರ ಅಂದ ಕೂಡಲೇ ಚಪ್ಪಾಳಿ ತರ್ತಿದ್ದಾರೆ. ಅಂದರೆ ಇದು ನಾಚಿಕೆ ಬರುವಂಥ ಸಂಗತಿ ಐತೆ ಕರ್ನಾಟಕದಲ್ಲಿ. ಅವರು ಅಲ್ಲಿದ್ದು ಬಂದು ಇಲ್ಲಿ ನಮ್ಮ ದೇಶ ಬೀಜ ಬಿಡ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ನೀವು ದಯಮಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ಕಿತ್ತೂರು ಕರ್ನಾಟಕ ಸೈನ್ಯದಿಂದ ದೊಡ್ಡ ಉಗ್ರ ಹೋರಾಟ ಮಾಡಲ್ಲ. ನೀವು ಅಧಿಕಾರಿಗಳು ಬೇಡ, ಪೊಲೀಸರು ಬೇಡ, ಎಲ್ಲಾರು ಹೋಗ್ಬಿಡ್ರಿ. ನೀವು ಪೊಲೀಸರು ಏನ್ ಮಾಡಂಗಿಲ್ಲ, ಅಡೆತಡೆಗಳಾದ್ರೆ ಇಷ್ಟಕ್ಕೆ ಇದು ಹೆಂಗೆ ಪರ್ಮಿಷನ್ ನಮ್ಮ ನಾಡಿ ಹೋರಾಡಿ ನಮ್ಮನಗ ಅಷ್ಟೆಲ್ಲ ಅಡೆತಡೆ ಉಂಟು ಮಾಡಿದೆ. ಯಾಕೆ ನಮ್ಮ ಕರ್ನಾಟಕದ ಯಾರು MLA ಅಂತಗಳು ಯಾರು ಸಚಿವರು ಯಾರಿಲ್ಲ, ಮಹಾರಾಷ್ಟ್ರದಿಂದ ಬಂದಿಲ್ರಿ. ಕನ್ನಡಿಗ ಓಟ್ ತಂದೇವ್ರಿ. ಅವ್ ಯಾರ್ರಿ ಜೈ ಮಹಾರಾಷ್ಟ್ರ ಕರ್ನಾಟಕ ಬಂದ್ ಹೇಳಕ ಲುಚ್ಚ ಸೋಳ ಮಗ ನಮ್ಮ ಹುಟ್ಟಿ ಅನುದಾನ ಎಷ್ಟು ಕೊಟ್ಟಾರ್ರಿ? ಇನ್ನರ ಮೂರ್ತಿ ಹಾಕಿಲ್ರಿ. ಅಭಯ ಪಾಟೀಲ್ ಕೊಡ್ಸೇ ಕೊಡ್ತಾನೆ. ಇನ್ನೂ 20 ಲಕ್ಷ ರೂಪಾಯಿ ಕೊಟ್ಟಿಲ್ರಿ ಸರ್. ಅದಕ್ಕ ಅಭಯ ಪಾಟೀಲ್ ರಾಜಮೂರ್ತಿಗಳಿಗೆ 80 ಲಕ್ಷ 1 ಕೋಟಿ ರೂಪಾಯಿ ಕೊಡ್ತಾರ್ರಿ. ಅದಕ್ಕಲ್ಲಿ ಅನುದಾನ ಬರ್ತೈತ್ರಿ ಸರ್ಕಾರಕ್ಕೆ. ನಮ್ಮ ರಾಜ್ಯೋತ್ಸವ 1 ಕೋಟಿ ರೂಪಾಯಿ ಕೊಡಂಗಿಲ್ಲ ಸರ್. ಇವ್ರಿಗೆ ನಾಚಿಕೆ ಆಗ್ಬೇಕು ಸರ್. ಇದ್ರ ಮುಂದೆ ಅವ್ರಿಗೆ ಯಾರೇ ಇರ್ತಾರ ಅಲ್ಲಿ ಮಸಿ ಹೊಡಿತಾರೆ ಸರ್. ಯಾರ MLA ಆಗಲಿ ಯಾರೇ ಆಗಲಿ ಸರ್. ನಮ್ಮ ಕನ್ನಡಿಗರ ತಂಟೆಗೆ ಬಂದಂತ ಯಾರನ್ನೂ ಬಿಡೋಂಗಿಲ್ಲ ಸರ್. ನಾವು ಇದನ್ನ ಮಾಡ್ಕೊಂಡು ಹೋಗೋಣ್ರಿ. ಮುದುಕರಾಗಿ ಎಲ್ಲ ಇದ್ರಾಗನ ಏನು ಹೊರಗಿಂದ ಬಂದವ್ರಿಗೆ ಯಾಕೆ ಅವಕಾಶ ಕೊಡ್ತಾರೆ? ಇವ್ರು ಯಾಕೆ ಯಾರು ನಿನ್ನೆ ಮೊನ್ನೆ ನಡೆದಿರುವಂತ ಸಂಭಾಜಿ ಮಹಾರಾಜರ ಮೂರ್ತಿಯನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು. ಅದು ಆನೆಗುಳದಲ್ಲಿ ಮಾಡಿದ್ರೆ ನಾವೇನು ಅದಕ್ಕೆ ಸಂಭಾಜಿ ಮೂರ್ತಿಗೆ ತಕರಾರೇನಿಲ್ಲ, ಕುಂಡ್ರಿಸ್ಬೇಕಾಗಿತ್ತು. ಆದ್ರೆ ಕರ್ನಾಟಕದ MP MLAಗಳು ಸಚಿವರು ಎಲ್ಲರೂ ಕೂಡಿ ಆ ಮೂರ್ತಿಯನ್ನು ಅನಾವರಣ ಮಾಡ್ಬೇಕಾಗಿತ್ತು. ಆದ್ರೆ ಕರ್ನಾಟಕದಿಂದ ಅವ್ರನ್ನ ಹೊರತುಪಡಿಸಿ ಅಲ್ಲಿ ಹೋಗಿ ಮಹಾರಾಷ್ಟ್ರವನ್ನು ಕರ್ಕೊಂಡ್ ಬಂದು ಇಲ್ಲಿ ಕರ್ನಾಟಕದಾಗ ಮೂರ್ತಿ ಕುಂಡ್ರಿಸಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆಯನ್ನು ಹಾಕಿದ್ರು. ಜೈ ಮಹಾರಾಷ್ಟ್ರ ಅಂತೇಳಿ ಘೋಷಣೆ ಹಾಕ್ಲಿಕ್ಕೆ ಇವ್ರು ಯಾರು? ಕರ್ನಾಟಕ ಬಂದರಿಲ್ಲೋ ಎಷ್ಟು ಮೂರ್ತಿ ಕುಣಿಸ್ತಾರ ಅಟ್ರ ಪುಸ್ತಕನ ಮಾತಾಡಿ ಅಟ್ಟ ತೊಳ್ಕೊಂಡು ಹೋಗ್ಬೇಕಾಗಿತ್ತು. ಜಾಸ್ತಿ ದೇಶಕ್ಕಾಗಿ ದುಡಿದಿರೋ ಅವ್ರು ಅಲ್ಲೇ ನಮ್ಮ ನಾಡು ಕರ್ನಾಟಕದವ್ರು ಹೆಚ್ಚು ಜನ ಪ್ರಾಣ ತ್ಯಾಗ ಮಾಡಿದಾರೆ ಹೊರತ ಯಾವ ಬೇರೆ ರಾಜ್ಯದವ್ರು ಯಾರು ಅಟ್ಟ ಕಳ್ಕೊಂಡಿಲ್ಲ. ದೇಶ ಉಳಿಸ್ಬೇಕಂದ್ರ ನಮ್ಮ ಕರ್ನಾಟಕದಿಂದ ಎಂತೆಂತ ವೀರ ಮಹಿಳೆಯರು ಎಲ್ಲಾರು ಸದಾ ಪಡೆದು ನಮ್ಮ ದೇಶವನ್ನು ಉಳಿಸಿಕೊಂಡಿರುವಂತ ಘಟನೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಈಗೆಲ್ಲಾ ದೇಶ ಉಳಿದ ಮೇಲೆ ಒಂದು ಮೂರ್ತಿ ಕುಂಡ್ರಿಸ್ಲಿಕ್ಕೆ ಮಹಾರಾಷ್ಟ್ರದಿಂದ ಕರ್ಸ್ಬೇಕಾ? ಮಹಾರಾಷ್ಟ್ರದ ಒಂದ್ ಕಾರಿ ಮೂರ್ತಿ ಕುಂಡ್ರಿಸಿ ಕರ್ನಾಟಕ ಜಯವಾಗ್ಲಿ ಅಂತ ಹೇಳಿ ಹೋಗ್ಬೇಕ ಹೊರತ ಅನ್ನ ಅವ್ರ ಸದಸ್ಯತ್ವ ರದ್ದು ಆಗ್ಲಿ. ಅಭಯ್ ಪಾಟೀಲ್ ಅವ್ರು ಇರ್ಬೋದು, ಅವ್ರ MLA ಇರ್ಬೋದು, MP ಇರ್ಬೋದು, ನಮಗ್ ಸಂಬಂಧ ಇಲ್ಲ. ನಮ್ಮ ನಾಡಿಗೆ ಯಾರು ನಮಗಾಗೆ ನಮ್ಮ ನಾಡಿಗೆ ಯಾರು ದುಡಿತಾರೋ ಅವ್ರು ನಮ್ಮ MLAಗಳು ಆಗ್ಬೇಕು, MP ಗಳು ಆಗ್ಬೇಕು. ಅದನ್ನ ಬಿಟ್ಟು ಸಂಭಾಜಿ ಮಹಾರಾಜರ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ಮಹಾರಾಷ್ಟ್ರದಿಂದ ಅವನ ಕರೆಸಿ ಜೈ ಮಹಾರಾಷ್ಟ್ರ ಅಂತ ಹೇಳಿ ಘೋಷಣೆ ಹಾಕುವಾಗ ಕಡ್ಲಿಕಾಯಿ ತಿನ್ನತ್ತೀರೇನ್ರಿ ಅಭಯ್ ಪಾಟೀಲ್ ಅವ್ರ? ಕಡ್ಲಿಕಾಯಿ ತಿನ್ನತ್ತೀರೇನ? ಬಾಯಾಗೇನ್ ಪೇಪರ್ ಮಟ್ಟ ಇಟ್ಕೊಂಡಿದ್ರು. ಚಪ್ಪಾಳಿ ಹೊಡೆಯೋ ಕೈ ಹಂಗೆ ಎತ್ತಿದ್ರಿ ನಿಮ್ಮ ಕೈಗೆ ಕುಟ್ರೋಗ ಹತ್ತಿ ಅಂತ ನೋಡ್ನ ಕೈ ಎತ್ತಿ ಚಪ್ಪಾಳಿ ಬಡಿದ್ರಿ. ಯಾರು ಏನ್ ಮಾತಾಡಿದ? ಹೊರಗಿನಿಂದ ಬಂದವ್ರಿಗೆ ನೀವೇನ್ ಸಪೋರ್ಟ್ ಕೊಡ್ತೀರಿ? ಅಭಯ್ ಪಾಟೀಲ್ ಅವ್ರ ನಾವೆಲ್ಲರೂ ಬಾಳ ಹೋರಾಟ ಹೊಂದಿದ್ದು ನಿಷ್ಠಾವಂತ MLA ಅಂದ್ರೆ ಅಭಯ್ ಪಾಟೀಲ್ ಅವ್ರ ಅಂತ ಹೇಳಿ ನಮ್ಮ ವಿಶ್ವಾಸಕ್ಕೆ ನೀವು ಕಳಂಕ ಹಚ್ಚಿದ್ದೀರಿ. ನಿಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ರೊಟ್ಟಿ ಮಾಡೋವ್ರಿ. ನಾನು ಕಸ್ತೂರಿ ಬಾವಿ ನಿಮಗೆ ಈ ಸಲ ನಾ ಖಂಡಿಸ್ತಾ ಇದ್ದೇನ. ನೀವು MLA MP ಆಗ್ಲಿಕ್ಕೆ ಯಾರು ಲೈಕ್ ಇಲ್ಲ, ಮನೆಗೆ ಹೋಗಿ ರೊಟ್ಟಿ ಮಾಡೋವ್ರಿ. ಏನು ಮೊನ್ನೆ ಸಂಭಾಜಿ ಮೂರ್ತಿ ಉದ್ಘಾಟನೆ ಸಮಯದಲ್ಲಿ ಮಹಾರಾಷ್ಟ್ರದಿಂದ ಅನುಗೋಳಿಗೆ ಅಲ್ಲಿ ಸಚಿವರನ್ನು ಕರೆಸಿ ಜೈ ಮಹಾರಾಷ್ಟ್ರ ಅಂತ ಹೇಳಿ ಅಭಯ್ ಪಾಟೀಲ್ ಅವರು ಅವ್ರ ಕಡೆಯಿಂದ ಘೋಷಣೆ ಕೂಗಿಸಿದ ಅಂತ ಸಂಶಯ ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಯ್ ಪಾಟೀಲ್ ಆಗ್ಲಿ ಅಲ್ಲಿ ನಮ್ಮ ಎಲ್ಲ ಕರ್ನಾಟಕದ ಮಹಾನಗರ ಪಾಲಿಕೆ ಆಗ್ಲಿ ಇವರೆಲ್ಲರೂ ಅವ್ರು ಜೈ ಮಹಾರಾಷ್ಟ್ರ ಅಂದಾಗ ಚಪ್ಪಾಳೆ ಸಕತ ಅವ್ರನ್ನ ಸ್ವಾಗತಗೊಳಿಸಿದ್ದಾರೆ. ಅದು ನಮಗೆ ಕರ್ನಾಟಕದಲ್ಲಿ ನಾಚಿಕೆ ಬರುವಂತ ಸಂಗತಿಯಾಗಿದೆ. ಇವರನ್ನು ಶೀಘ್ರದಲ್ಲಿ ಅಮಾನತು ಮಾಡಬೇಕು ಹಾಗೂ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಕಿತ್ತೂರು ಕರ್ನಾಟಕ ಸೈನ್ಯದಿಂದ ಕೇಳಿಕೊಳ್ಳುತ್ತಿದ್ದೇವೆ. ನಾರ್ತ್ ಫಸ್ಟ್
ಉತ್ತರ ಕರ್ನಾಟಕದ ಆವಾಜ್.